ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್, ಫಾದರ್ ಆಫ್ ದ ಡೈರೆಕ್ಟರ್ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ. ಈ ಅತಿರಥ ಮಹಾರಥರ ಡೆಡ್ಲಿ ಕಾಂಬಿನೇಷನ್ನಲ್ಲಿ ಬರ್ತಿರೋಂಥ ಸಿನಿಮಾನೇ 45. ಈ ಸಿನಿಮಾ ಟ್ರೇಲರ್ ನೋಡಿ ಫ್ಯಾನ್ಸ್ ಅಂತರೂ ಹಬ್ಬದ ಸುರಿಮಳೆ. ಫ್ಯಾನ್ಸ್ಗೆ ಒಂಥರ ಫುಲ್ ಮೀಲ್ಸ್ ಇದ್ದಂಗೆ ಆ ಥರ ಆಗಿಬಿಟ್ಟಿದೆ. ಯಾಕಂದರೆ ಅದಕ್ಕೆ ರೀಸನ್ ಕೂಡ ಇದೆ. ಅತಿರಥ ಮಹಾರಥರ ದಿಗ್ಗಜರು ಮಾಡ್ತಿರುವಂಥ ಸಿನಿಮಾ, ಅದು ಅಲ್ಲದೆ ಒಂದೇ ಭಾಷೆ ಅಲ್ಲ, ಪ್ಯಾನ್ ಇಂಡಿಯಾ, ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಏಕಕಾಲದಲ್ಲಿ 7 ಜಿಲ್ಲೆಗಳಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ರಿಲೀಸ್ ಆದಂಥ ಟ್ರೇಲರ್ 45. ಇದರಲ್ಲಿ ಇನ್ನೊಂದು ವಿಶೇಷತೆ ಕೂಡ ಇದೆ. ಅದು ವಿಶೇಷ ಏನಪ್ಪ ಅಂತಂದರೆ, ಶಿವಣ್ಣ ಅವರು ಈ ಸಿನಿಮಾದಲ್ಲಿ ಲೇಡಿ ಗೆಟಪ್ ಕಾಣಿಸ್ಕೊಂಡಿದ್ದಾರೆ. ಶಿವಣ್ಣವರು ಲೇಡಿ ಗೆಟಪ್ ಅಂದರೆ ಆ ಕಡೆ ಹುಡುಗಿಯರು ನಾಚಿ ನೀರಾಗುವಂತೆ ಕಾಣಿಸಿದ್ದಾರೆ ಶಿವಣ್ಣ ಅವರು ಲೇಡಿ ಗೆಟಪ್ನಲ್ಲಿ. ನಯನ ಮನೋಹರವಾಗಿ ಸುಂದರವಾಗಿ ಶಿವಣ್ಣ ಈಗಲೂ 60 ಅಲ್ಲ 20 ಅನ್ನೋ ಥರ ಇದ್ದಾರೆ. ಆ ಎನರ್ಜಿ, ಆ ಪವರು, ಆ ಗ್ರೇಜ್, ಆ ರೇಜ್ ಏನ್ರಿ ಅಪ್ಪ ಸೂಪರ್. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಶಿವಣ್ಣ ಅವರು ಎನರ್ಜಿ ಅಂದ್ರೇ ಶಿವಣ್ಣ ಅಂದ್ರೇ ಎನರ್ಜಿ. ಆ ರೇಂಜ್ಗೆ ಆ ಟ್ರೇಲರ್ನಲ್ಲಿ ಅವ್ರ ಆ್ಯಕ್ಟಿಂಗ್ ಕಾಣ್ತಾ ಇದೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಇವ್ರ ಆ್ಯಕ್ಟಿಂಗ್ ನೋಡಿದ್ರೆ ನನಗಂತೂ UI ಸಿನಿಮಾ ಬಂತಲ್ಲ, ಮೊನ್ನೆ ಬಂದಂಥ UI ಸಿನಿಮಾ ಥರನೇ ಕಾಣಿಸ್ತು ನನಗೆ. ಅವ್ರ ಗೆಟಪ್ಪು, ಆ ಸ್ಟೈಲು, ಅವ್ರ ಮಾತು ಎಲ್ಲ ಕೇಳಿ UI ಸಿನಿಮಾನ ಇನ್ನೊಂದು ಸಲ ನೋಡ್ತೀವ ಅನ್ನೋ ಥರ ಇದೆ. ಈ ಕಡೆ ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಅಂತೂ ನಿಮ್ಗೆ ಗೊತ್ತೇ ಇರ್ಬೋದು. ಈ ಕಡೆ ಮೊನ್ನೆ ಸೂಪ್ರಮ್ಸ್ ಸಿನಿಮಾ ಮಾಡಿ ಸಿಕ್ಕಾಪಟ್ಟೆ ಭರ್ಜರಿ ಯಶಸ್ಸು. ಲೋ ಬಜೆಟ್ ಮೂವಿ ಮಾಡಿದ್ರು ಕೂಡ ಕೋಟ್ಯಾನ್ಗಟ್ಟಲೆ ಗಳಿಸಿದಂಥವ್ರು, ಅಂಥ ಅದ್ಭುತವಾದಂಥ ಆ್ಯಕ್ಟರ್. ಎಲ್ಲ ಅತಿರಥ ಮಹಾರಥರೇ ಇರುವಂಥ ಈ ಸಿನಿಮಾ ಡಿಸೆಂಬರ್ 25 ಕ್ರಿಸ್ಮಸ್ ದಿನದಂದು ರಿಲೀಸ್ ಆಗ್ತಾ ಇದೆ. ಎಲ್ಲ ಕಡೆನೂ ಎಲ್ಲ ಭಾಷೆಯ ಟ್ರೇಲರ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಮ್ಮ ಕನ್ನಡದಲ್ಲಿ 23 ಲಕ್ಷ ಜನ ನೋಡಿದ್ರೆ, ಹಿಂದಿಲಿ ಬರೋಬ್ಬರಿ ಹೈಯೆಸ್ಟ್ ಅಂದರೆ ಹಿಂದಿನೇ 1 ಕೋಟಿಗೂ ಅಧಿಕ ಜನ ನೋಡಿದಾರಂತೆ. ತಮಿಳು, ಮಲಯಾಳಂ, ತೆಲುಗುವಲ್ಲಿ ಅಷ್ಟಕ್ಕಷ್ಟೇ ಒಂದು 5 ಲಕ್ಷ, 6 ಲಕ್ಷ, 10 ಲಕ್ಷ ಅಷ್ಟರಲ್ಲೇ ನೋಡಿದ್ದಾರೆ ಟ್ರೇಲರ್ನ. ಹೈಯೆಸ್ಟ್ ಈ ಸಿನಿಮಾದ ಟ್ರೇಲರ್ ನೋಡಿರೋದಂದ್ರೆ ಹಿಂದಿ ಆಡಿಯನ್ಸ್ 1 ಕೋಟಿ ಜನ ನೋಡಿದ್ದಾರೆ. ಒಟ್ಟಿನಲ್ಲಿ ಸಿನಿಮಾ ಅಂತರೂ ಆಡಿಯನ್ಸ್ಗೆ ಫುಲ್ ಮೀಲ್ಸ್ ಕೊಡೋದ್ರಲ್ಲಿ 2 ಮಾತೇ ಇಲ್ಲ. ಈ ಸಿನಿಮಾ ಯಾವ ಥರ ಇದೆ ಅನ್ನೋದನ್ನು ಪ್ರೇಕ್ಷಕ ಪ್ರಭು 25ನೇ ತಾರೀಕು ತಿಳಿಸ್ಕೊಡ್ತಾರೆ.